ಒಬ್ಬ ಸಾಧು ಇದ್ದಂತೆ. ಈ ಸಾಧು ಪ್ರತಿನಿತ್ಯವೂ ಸಹ ಪರಮಾತ್ಮನ ಸ್ಮರಣೆಯನ್ನ ಅಂತರಂಗದಲ್ಲಿ ಮಾಡ್ತಾನೇ ಇದ್ದಾನೆ. ಮಾಡ್ತಾ 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 ಅವನಿಗೆ ವಯಸ್ಸಾಯಿತು, ವಯೋವೃದ್ಧ ಆಯಿತು. ಅವನಿಗೊಂದು 4-5 ಜನ ಶಿಷ್ಯರಿದ್ರು. ಆ ಶಿಷ್ಯರು ನೋಡ್ಕೊಳ್ಳೋರು. ನೋಡ್ಕೊಳ್ತಾ ಏನಾಯ್ತು, ಏನಪ್ಪ ನಮ್ಮ ಗುರುಗಳಿಗೆ ವಯಸ್ಸಾಯ್ತಲ್ಲ, ಯಾರಪ್ಪ ಇವರು ನೋಡೋರು ಅಂತ ಅನ್ಕೊಂಡು ಅವರಲ್ಲಿ ಕೂಡ ಆಲಸ್ಯವಾಯಿತು. ಇನ್ನ ಏನಾದರೂ ಶೌಚಕ್ಕೆ ಹೋಗಬೇಕು ಅಂತಂದ್ರೆ ಶಿಷ್ಯರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು. ಏನೋ 1 ದಿನ ಮಾಡಿದ್ರು, 2 ದಿನ ಮಾಡಿದ್ರು, 1 ವಾರ ಮಾಡಿದ್ರು, ಕೊನೆಗೆ ಕೂಗಿದ್ರು ಕೂಡ ಬರ್ತಾ ಇರಲಿಲ್ಲ. ಒಂದು ಸಲ ಈ ಸಾಧು ಕೂಗಿದಾಗ ಒಂದು ಕೈ ಆತನಿಗೆ ಆಸರೆ ಆಯಿತು. ಕೈ ಹಿಡ್ಕೊಂಡ ನಡ್ಕೊಂಡು ಹೋದ. ಅವನಿಗೆ ಅನ್ನಿಸ್ತು, ಈ ಕೈ ನನ್ನ ಶಿಷ್ಯರ ಕೈ ಇದ್ದಂಗಿಲ್ಲ. ಈ ಕೈಯಲ್ಲಿ ಏನೋ ಒಂದಷ್ಟು ಆ ಒಂದು ಸ್ಪರ್ಶದಿಂದಲೇ ನನಗೆ ಏನೋ ಒಂದು ಶಾಂತಿ ಸಿಕ್ತು. ಸ್ವಾಮಿ, ನೀನು ಯಾರು? ಅಪ್ಪ, ನಾನು ಪರಮಾತ್ಮ ಕಣಯ್ಯ. ನನ್ನ ಸ್ಮರಣೆಯನ್ನ ನೀನು ನಿರಂತರವಾಗಿ ಮಾಡಿದ್ದಕ್ಕೋಸ್ಕರವಾಗಿ ನಿನ್ನ ಮೇಲೆ ಕೃಪೆ ತೋರಿ ನಾನು ಬಂದಿದ್ದೇನೆಯ್ಯ ಅಂತ. ಆಗ ಈ ಸಾಧು ಕೇಳ್ತಾನೆ, ಅಪ್ಪ, ನನ್ನ ಮೇಲೆ ಇಷ್ಟು ಕೃಪೆ ಇದೆ ಅಂತಂದ್ರೆ ನನ್ನನ್ನು ಯಾಕೆ ಮುಕ್ತನನ್ನಾಗಿ ಮಾಡಬಾರ್ದು? ನೋಡಪ್ಪ, ಮಾನವರಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರದು ಒಂದು ಪ್ರಾರಬ್ಧ ಕರ್ಮ ಇರುತ್ತೆ ಕಣಯ್ಯ. ಈ ಪ್ರಾರಬ್ಧ ಕರ್ಮದಲ್ಲಿ 3 ಥರದ ಪ್ರಾರಬ್ಧ ಕರ್ಮ. ಒಂದನೇದು ಮಂದವಾಗಿರ್ತಕ್ಕಂತಹ ಪ್ರಾರಬ್ಧ. ಈ ಮಂದವಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮ ಹೋಗಬೇಕಾದ್ರೆ ನೀನು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ರೆ ಸಾಕು, ಅದು ಕಳೆದು ಹೋಗ್ಬಿಡುತ್ತೆ. ಎರಡನೇದು ತೀವ್ರವಾದಂತಹ ಪ್ರಾರಬ್ಧ ಕರ್ಮ. ಈ ತೀವ್ರವಾಗಿರ್ತಕ್ಕಂತಹ ಇನ್ನು ಸ್ವಲ್ಪ ಜಾಸ್ತಿ ಕರ್ಮ ಇದೆ. ಇದನ್ನ ಏನಪ್ಪ ಮಾಡಬೇಕು ಅಂತಂದ್ರೆ, ನೀನು ನೋಡಪ್ಪ, ಸಂತರ ಹತ್ರ ಸತ್ಸಂಗದಲ್ಲಿ ಕೂತ್ಕೊಂಡು ನಾಮಸ್ಮರಣೆಯನ್ನ ಮಾಡ್ತಾರೆಯ, ಇದು ಕಳೆದು ಹೋಗುತ್ತೆ. ಯಾವ ರೀತಿಯಾಗಿ ಒಂದು ಅಂಡೆಯ ತಣ್ಣೀರು ಬಿಸಿ ನೀರು ಬೇಗ ಆಗಬೇಕು ಅಂದ್ರೆ ಒಲೆ ಉರಿಯನ್ನ ಜಾಸ್ತಿ ಇಟ್ಟರೆ ಹೇಗೆ ಬೇಗ ಬಿಸಿ ಆಗುತ್ತೋ, ಹಾಗೆ ಇನ್ನೂ ನಮ್ಮಲ್ಲಿ ಇರ್ತಕ್ಕಂತಹ ಕರ್ಮಗಳು, ಈ ತೀವ್ರವಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ಹೋಗಬೇಕು ಅಂತಂದ್ರೆ ನೀನು ಸಂತರ ಸಂಘವನ್ನ ಮಾಡು, ಸತ್ಸಂಗದಲ್ಲಿ ಹೋಗು, ನಾಮಸ್ಮರಣೆಯನ್ನ ಮಾಡು ಅಂತ. ಇನ್ನು 3ನೇ ಕರ್ಮ ಇದೆಯಪ್ಪ, ಇದು ತೀವ್ರತಮವಾದಂತಹ ಪ್ರಾರಬ್ಧ ಕರ್ಮ. ಈ ತೀವ್ರತರವಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಣಪ್ಪ, ಇದನ್ನ ಅನುಭವಿಸಿಯೇ ತೀರಬೇಕು. ಈಗ ನಾನು ನಿನ್ನನ್ನು ಮುಕ್ತನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಿನ್ನ ತೀವ್ರತಮವಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ನೀನು ಅನುಭವಿಸಿಯೇ ತೀರಬೇಕು. ಆದರೆ ನೀನು ಈ ಕರ್ಮವನ್ನ ಅನುಭವಿಸುವಾಗ ನಿನಗೆ ಯಾವುದೇ ರೀತಿಯ ನೋವಾಗದಂತೆ ನಾನು ನಿನ್ನ ಹಿಂದೆ ಇದ್ದು ಈ ಕರ್ಮವನ್ನ ಪೂರ್ತಿಗೊಳಿಸ್ತೀನಪ್ಪ, ನೀನೇನು ಯೋಚನೆ ಮಾಡಬೇಡ ಅಂತ. ಇದನ್ನ ತಾತಯ್ಯನವರು ಹೇಳ್ತಾ ಇದ್ದಾರೆ. ಅನವರತಮು ಆತ್ಮದಲಚಿನವಾರಿ ಯಾಮರಕವೆನು ಬೆಂಟದಿರುಗುಚು. ಯಾಮಾರ್ದಿರ ನಿನ್ನಿಂದ ಇರ್ತಾನಪ್ಪ, ನಿನಗೆ ಗೊತ್ತಾಗೋದಿಲ್ಲ. ಪರಮ ಪಾವನಮೈನ ಪರತತ್ವ ಪದ್ಯಮುಲ್ ತೀರದನಕ ತ್ರಿಕಾಲಮುನಯಂದು ಪಟಿಯಿಂಚಿನವಾರಿ ಪಾಲಿಟ ಸದ್ಗುರುಡು ತೋಡು ನೀಡೈಯುಂಡು ತೊಲಗಿ ಪೋಡು. ಆ ಸದ್ಗುರುವಿನ ಸ್ಮರಣೆಯನ್ನ ನೀನು ತ್ರಿಕಾಲದಲ್ಲಿ ಮಾಡ್ತಾ ಇದ್ರೆ ನಿನ್ನ ಜೊತೆಯಾಗಿ ನೆರಳಾಗಿ ಜೊತೆಯಾಗಿ ಇರ್ತಾರಪ್ಪ ಅಂತ ಹೇಳಿ ತಾತಯ್ಯನವರು ಹೇಳಿದ್ದಾರೆ. ಆ ರೀತಿಯಾಗಿ ನಾವೆಲ್ಲ ಮಾನವರು ಒಂದೊಂದು ಕರ್ಮಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ. ಈ ಕರ್ಮಗಳನ್ನು ನಾವೇ ಕಲಿಬೇಕು ಅಂದ್ರೆ ನನ್ನಲ್ಲಿ ಶುದ್ಧವಾಗಿರ್ತಕ್ಕಂತಹ ಅಂತಃಕರಣವನ್ನು ಮಾಡಿಕೊಳ್ಬೇಕು. ಜನರಲ್ಲಿ ಪ್ರೀತಿ, ವಿಶ್ವಾಸ, ಒಳ್ಳೆಯ ಚಿಂತನೆ, ಒಳ್ಳೆಯ ಮಾತು. ಒಳ್ಳೆ ಮಾತು ಇವತ್ತಿನ ದಿನ ಬಹಳ ಕಷ್ಟ ಇದೆ. ಒಳ್ಳೆಯ ಮಾತು ಸಿಕ್ಕೋದು ಭಾರಿ ಕಷ್ಟ ಇದೆ. ನಾಟಕಗಳಿಂದ, ಬೂಟಾಟಿಕೆಯಿಂದ, ಆಡಂಬರದಿಂದ ನಿನ್ನ ಅಂತರಂಗವನ್ನು ನೀನು ಶೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಣಪ್ಪ. ನೀನು ಅಂತರಂಗವನ್ನು ಶೋಧಿಸಿಕೊಳ್ಳಬೇಕು ಅಂತಂದ್ರೆ ನೀನಾಗೇ ಪರಿವರ್ತನೆಯಾಗಬೇಕು.
ನಿನ್ನಲ್ಲಿ ಇರ್ತಕ್ಕಂತಹ ಕಲ್ಮಶಗಳು ತಾನೇ ತಾನಾಗಿ ದೂರವಾಗಬೇಕು. ಅದಕ್ಕೆ ಇರ್ತಕ್ಕಂತಹ ಏಕೈಕ ಉಪಾಯ ಅಂದ್ರೆ ತಾತಯ್ಯನವರು ಹೇಳಿರ್ತಕ್ಕಂತಹ ರಾಮನಾಮದ ಸ್ಮರಣೆ. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ.